ದಿನಾಂಕ 22/1/2024 ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಎಸ್ಟಿಬಿಟಿ ಕ್ರಾಸ್ ಬಳಿ ಮಂಗ ಗರೋಡಿ ಸಮಾಜ ಬಾಂಧವರ ವತಿಯಿಂದ ಅನ್ನ ದಾಸೋಹ ಕಾರ್ಯಕ್ರಮ. ಅಖಂಡ ಹಿಂದೂ ಬಾಂಧವರ ಕನಸು ಇಂದು ಈಡೇರಿದೆ. 30 ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದ ಪ್ರಕರಣ ಇತ್ಯರ್ಥವಾಗಿದ್ದರಿಂದ ನಮ್ಮ ಪ್ರಧಾನಮಂತ್ರಿ ಮೋದಿ ಸರ್ಕಾರದಿಂದ ಒತ್ತಡದ ಮೇರೆಗೆ ಇಂಥ ಒಂದು ದೊಡ್ಡ ಭವ್ಯ ರಾಮ ಮಂದಿರ ಇಡೀ ವಿಶ್ವದಲ್ಲಿಯೇ ಎಲ್ಲಿ ಇರಲಾರಂಥ ಮಂದಿರ ಆಗಿದೆ. ಎಲ್ಲ ಅಖಂಡ ವಿಶ್ವದ ಎಲ್ಲ ಹಿಂದೂ ಬಾಂಧವರಿಗೆ ಒಂದು ಹಬ್ಬದ ದಿನವಾಗಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ರಾಮ ಮಂದಿರದಲ್ಲಿ ಪೂಜೆ ನಡೆಸಿರುವಂತಹ ಅದಕ್ಕಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ರಾಮನವನ ಪೂಜೆಯನ್ನು ಮಾಡುತ್ತಾರೆ. ಸುಮಾರು 11 ಗಂಟೆಯಿಂದ 1 ಗಂಟೆವರೆಗೆ ಎಲ್ಲ ಪೂಜೆಗಳಲ್ಲಿ ಎಲ್ಲ ದೇವಸ್ಥಾನಗಳಿರೋದಕ್ಕಾಗಿ ನಮ್ಮ ಈ ಪ್ರಜೆಗಳಿಗೆ ಮತ್ತು ನಮ್ಮನ್ನು ಇವತ್ತಿನ ದಿವಸ ಎಲ್ಲ ಖುಷಿ ತಂದಿದೆ. ಯಾಕಂದರೆ ಈ ಅಯೋಧ್ಯೆ ಮಂದಿರ ಅಂದರೆ ಒಂದು ದೊಡ್ಡ ಇದು ಇದ್ದಾಗ ಹಾಗೇನಪ್ಪ ಅಂತಂದ್ರೆ ಇವತ್ತಿನ ದಿವಸ ಒಳ್ಳೆ ಎಲ್ಲರೂ ಜನರು ಪೂಜೆ ಮತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ದೀಪ ಇದೆ. ಅದಕ್ಕಾಗಿ ನಮಗೆ ಸಂತೋಷ ದಿನ ಅನ್ನಿಸ್ತದೆ, ಇವತ್ತಿನ ದಿನ ಖುಷಿ ದಿನ ಅನ್ನಿಸ್ತದೆ. ಇವತ್ತಿನ ದಿವಸ ಇಂಥ ಸಾಂಸ್ಕೃತಿಕ ಮತ್ತು ಇದರಲ್ಲಿ ಇದನ್ನು ನೋಡಿದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಮುಂದಿನ ಭವಿಷ್ಯ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸುಮಾರು ರಾಮನು 14 ವರ್ಷಗಳನ್ನು ವನವಾಸ ಮಾಡಿದರು. ಆದರೆ ನಾವು ಸುಮಾರು 500 ವರ್ಷಗಳಿಂದ ವನವಾಸ ಮಾಡಿದ್ದೇವೆ. ಇವತ್ತಿನ ದಿವಸ ನಮ್ಮ ವನವಾಸವನ್ನು ಬಿಡುಗಡೆಯಾಗಿ ಹೇಳುತ್ತಿದ್ದೇವೆ ಅಂತ ಹೇಳಿ. ಜೈ ರಾಮ್, ಜೈ ಜೈ ರಾಮ್, ಜೈ ರಾಮ್. अगर आपका डेटा लॉस्ट हो गया हो तो परेशानी की बात नहीं है, क्योंकि उस्मान डेटा रिकवरी सर्विसेज आपके साथ है. हार्ड डिस्क, लॉजिकल या फिजिकल, पेन ड्राइव, मेमोरी कार्ड, DVD रिपेयर, ये सारी चीज़ें होती हैं रिकवर उस्मान डेटा रिकवरी के पास. स्क्रीन पर नंबर पर कॉल